ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಪ್ರೀಂ ರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತೊಂದು ಸ್ಟೀಮ್ ಐರನ್ ಬಾಕ್ಸ್ ಬಂದಿದೆ ರಿಪೇರಿಗೆ. ಇದೇನಾಗಿತ್ತು, ಏನು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಇದರ ಪ್ಲಗ್ಗು, ಕರೆಂಟ್ ಪ್ಲಗ್. ಇದು ಏನಾಗಿತ್ತು ಅಂದರೆ ಸ್ವಿಚ್ ಬಾಕ್ಸಲ್ಲಿ ಲೂಸ್ ಕನೆಕ್ಷನ್ ಆಗಿ ಇದು ಬರ್ನ್ ಆಗಿ ರೆಸ್ಟ್ ಹಿಡಿದಿತ್ತು. ಇದನ್ನೆಲ್ಲ ಕೆರೆದು ಕ್ಲೀನ್ ಮಾಡಿದ್ದೀನಿ. ಸೊ ಇದನ್ನು ದೊಡ್ಡ ವಿಷಯ ಅಲ್ಲ ಅನ್ಕೋತೀನಿ. ನೋಡಿ, ಇದೊಂದು ಸ್ವಿಚ್ ಪ್ರಾಬ್ಲಮ್ ಇತ್ತು. ನೋಡಿ, ಈ ಥರ ಪ್ರೆಸ್ಸಿಂಗ್ ಬರುತ್ತೆ. ಇದು ಪ್ರೆಸ್ ಮಾಡಿ ಕೂರಿಸೋದು ಅಷ್ಟೇ. ಭಾಳ ಈಸಿಯಾಗಿ ನಾವು ಕೂರಿಸ್ಬೋದು. ಸ್ವಿಚ್ಚು ಸಿಗಬೇಕು ಅಷ್ಟೇ. ಸ್ವಿಚ್ಚು ಸಿಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ರೆಡಿ ಮಾಡೋಕ್ಕೆ. ಬಟ್ ಇದು ಸ್ವಿಚ್ ಚೆನ್ನಾಗಿತ್ತು. ನೋಡಿ, ಇದ್ರ ಕನೆಕ್ಷನ್ಸ್ ಎಲ್ಲ ಈ ಥರ ಬರುತ್ತೆ. 2 ಪಿನ್ ಪ್ಲಗ್ ಇದೆಯಲ್ಲ, ಇದ್ರದ್ದು ಪ್ಲಗ್ಗಲ್ಲಿ ರೆಸ್ಟ್ ಹಿಡಿತು. ಅದನ್ನು ಕ್ಲೀನ್ ಮಾಡಿ ನಾನು ರೆಡಿ ಮಾಡಿದ್ದೇನೆ. ಕರೆಂಟ್ ಪಾಸ್ ಆಗ್ತಾ ಇರಲಿಲ್ಲ, ಈಗ ಅದು ಕ್ಲೀನಾಗಿ ಪಾಸ್ ಆಗ್ತಾಯಿದೆ. ಒಳಗಡೆ ಕನೆಕ್ಷನ್ಸ್ ಎಲ್ಲ ಈ ಥರ ಬರುತ್ತೆ. ನೋಡಿ, ಇದು ಪಿನ್ಗಳು ರೆಸ್ಟ್ ಹಿಡಿದಿತ್ತು. ನೋಡಿ, ಇದು ವರ್ಕ್ ಆಗ್ತಾಯಿದೆ ಅಂತ ಈಗ ಕರೆಂಟಲ್ಲಿ ಹಾಕಿದ್ದೇನೆ. ಅಲ್ಲೆಲ್ಲ ಮುಟ್ಟೋ ಹಾಗಿಲ್ಲ. ನೋಡಿ, ಇದು ಆಟೋಮೆಟಿಕ್ ಆನ್ ಆಫ್ ಮಾಡ್ತೇನೆ ಈಗ. ನೋಡಿದ್ರಾ, ಈ ಥರ ಆಟೋಮೆಟಿಕ್ ಆನ್ ಆಫ್ ಆಗುತ್ತೆ. ಇದು ಆನ್ ಆದಾಗ ಅಲ್ಲಿ 110 ಬಲ್ಪು ರನ್ ಆಗುತ್ತೆ. ಹತ್ತಿರದಿಂದ ನೋಡಿ ಆನ್ ಆಫ್. ಇದು ಆಟೋಮೆಟಿಕಲ್ಲಿ ಆನ್ ಆಫ್. ನಾವು ಎಷ್ಟು ಹೀಟ್ ಬೇಕೋ ಅಷ್ಟು ಇಟ್ಕೊಂಡ್ರೆ ಅದು ಆನ್ ಆಫ್ ನಮಗೆ ತೋರಿಸುತ್ತೆ. ಚೆನ್ನಾಗಿದೆಯಾ ಇಲ್ವಾ ಅಂತ ಹೀಗೆ ಗೊತ್ತು ಮಾಡ್ಕೊಳ್ಳೋದು. ಇದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಹಿಂಭಾಗದ ವೈರಿಂಗ್ ಕನೆಕ್ಷನ್ಸ್ ಈ ಥರ ಬರುತ್ತೆ. ಇದಕ್ಕೆ ಇದು ಪ್ರೊಫೆಷನಲ್ ಪ್ರೆಸ್ ಮಾಡೋರು ಇದನ್ನು ಯೂಸ್ ಮಾಡ್ತಾರೆ. ಇದು ನೋಡಿ, ವಾಟರ್ ಪೈಪ್. ಇದು ನೀರಿನ ಬಕೆಟ್ನಲ್ಲಿ ಪೈಪ್ನ ಹಾಕಿಬಿಟ್ರೆ ಇಲ್ಲಿಂದ ನೀರು ಆಟೋಮೆಟಿಕಲಿ ಪಂಪ್ ಆಗುತ್ತೆ. ಪಂಪ್ ಆದಂಥ ನೀರು ಕೆಳಗಡೆ ಹೋಲ್ಗಳಿದೆ, ಅಲ್ಲಿಂದ ಅದು ಹೊರಗಡೆ ಬರುತ್ತೆ. ಅದನ್ನು ಆ ಕಡೆ ತೋರಿಸ್ತೇನೆ. ನೋಡಿ, ಇದು ವಾಟರ್ ಇನ್ಲೆಟ್ ಪೈಪ್. ಇದು ಸ್ಟೀಮ್ ಐರನ್ಗೆ. ಇದನ್ನು ಬಕೆಟಲ್ಲಿಟ್ಟರೆ ಈ ಬಕೆಟಲ್ಲಿರೋ ನೀರನ್ನು ಇದು ಆಟೋಮೆಟಿಕಲಿ ಇನ್ಲೆಟ್ ಆಗುತ್ತೆ. ಇದ್ರ ಮೂಲಕ ಪಂಪ್ ಆಗುತ್ತೆ. ನೋಡಿ, ಇದು ಬಂದಂಥ ನೀರು ಈ ಜಾಗದಿಂದ ಹೊರಗಡೆ ಬರುತ್ತೆ. ಬಟ್ಟೆ ಒಳಗೆ ಕ್ಲೀನಾಗಿ ಪ್ರೆಸ್ ಆಗುತ್ತೆ. ಇಲ್ಲಿ ಡಸ್ಟ್ ಕಟ್ಕೊಂಡಿದ್ರೆ ಧೂಳು ಮಣ್ಣು ಬಂದಿರುತ್ತೆ ನೀರಿಂದು, ಅದನ್ನು ಕ್ಲೀನ್ ಮಾಡ್ಕೋಬೋದು. ಸ್ಕ್ರೂ ಬಿಚ್ಚಿದ್ರೆ ಒಂದು ಪ್ಲೇಟ್ ಓಪನ್ ಆಗಿ ಕ್ಲೀನ್ ಮಾಡ್ಕೋಬೋದು. ಐರನ್ ಬಾಕ್ಸ್ನ ನೋಡಿ, ಈ ಥರದ್ದೊಂದು ಟ್ರೇ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಅದಕ್ಕೊಂದು ಸ್ಪ್ರಿಂಗ್ ಇರುತ್ತೆ. ಈ ಟ್ರೇ ಮೇಲೆ ಇಟ್ಟೆ ಐರನ್ ಮಾಡಬೇಕು, ಡೈರೆಕ್ಟಾಗಿ ಐರನ್ ಮಾಡೋ ಹಾಗಿಲ್ಲ. ನೋಡಿ, ಈ ಟ್ರೇ ಮೇಲೆ ಇರುತ್ತೆ. ಈ ಟ್ರೇಯಿಂದ ಕೆಳಗಡೆಗೆ ನೀರು ಸ್ಪ್ರೇ ಆಟೋಮೆಟಿಕಲಿ ಇಲ್ಲಿಂದ ಸ್ಪ್ರೇ ಆಗುತ್ತೆ. ಮತ್ತು ಬಟ್ಟೆಗಳೆಲ್ಲ ಕ್ಲೀನಾಗಿ ಪ್ರೆಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಖಂಡಿತ ಸಪೋರ್ಟ್ ಮಾಡೋದನ್ನಂತೂ ಮರಿಬೇಡಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.